ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ, ಲಾಸ್ಟ್ ಕ್ಲಾಸಲ್ಲಿ ನಾವು ಅನದರ್ ಲಾ ಆಫ್ ರಿಫ್ಲೆಕ್ಷನ್ ಅಂದರೆ ಪ್ರತಿಫಲನ ನಿಯಮದ ಮತ್ತೊಂದು ನಿಯಮ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸಿ ನೆಕ್ಸ್ಟ್, ಬೋಜಾರ್ಡ್ ಇಲ್ಲಿ ಸ್ಟಾರ್ಟ್ ಮಾಡೋಣ. ಬೋಜಾರ್ಡ್ remembered that in class 7 he had studied some features of the image of an object formed by a plane mirror. ಏನು ಅವನು 7th ಸ್ಟ್ಯಾಂಡರ್ಡಲ್ಲಿ 7ನೇ ತರಗತಿಯಲ್ಲಿ ಸಮತಲ ದರ್ಪಣದಿಂದ ಅಂದರೆ ಪ್ಲೇನ್ ಮಿರರ್ ಇರುತ್ತಲ್ಲ, ಸಮವಾಗಿರ್ತಕ್ಕಂತಹ ಮಿರರ್ ಕನ್ನಡಿ, ಆ ಸಮತಲ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬಗಳ ಕಿರಣಗಳ ಬಗ್ಗೆ ಕಲಿತಿದ್ದ. ಅಂದರೆ ಒಂದು 7th ಸ್ಟ್ಯಾಂಡರ್ಡಲ್ಲಿ ಒಂದು ಪ್ಲೇನ್ ಮಿರರಲ್ಲಿ ಯಾವ ರೀತಿ ಪ್ರತಿಬಿಂಬ, ಅದರಲ್ಲಿ ನಾವು ಹೇಗೆ ಕಾಣ್ತೀವಿ, ಅದರ ಪ್ರತಿಬಿಂಬ ಹೇಗಿರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ದ. ಪಹೇಲಿ ಆಸ್ಕ್ಡ್ ಹಿಮ್ ಟು ರೀಕಾಲ್ ದೋಸ್ ಫೀಚರ್ಸ್, ಅದ್ರ ಬಗ್ಗೆ ಕಲ್ತಿದ್ದ ಬೋಜೋ. ಅದನ್ನು ನೆನಪು ಮಾಡ್ಕೊಳ್ತಿದ್ದಾನೆ. ಅವನು ಏನು ಮಾಡ್ತಿದ್ದಾನೆ, ಬೋಜೋ ಏನು studied some features of the image of an object formed by a plane mirror. ಪಹೇಲಿ asked him to recall those features. ಅದೆಲ್ಲವನ್ನು ಅದಕ್ಕೆ ಪಹೇಲಿ ಏನೇನು 7th ಸ್ಟ್ಯಾಂಡರ್ಡಲ್ಲಿ ನೀನು ಕಲ್ತಿದ್ದೆ ಅದೆಲ್ಲವನ್ನು ನೆನಪು ಮಾಡಿಕೊಂಡಲ್ವಾ ಅವನು. ಅದಕ್ಕೆ ಪಹೇಲಿಯು ಆ ಲಕ್ಷಣಗಳನ್ನು ನೆನಪು ಮಾಡಿಕೊಳ್ಳಲು ಅವನಿಗೆ ತಿಳಿಸ್ತಿದ್ದಾಳೆ. ಅಂದರೆ ನೀನೇನು 7th ಕಲ್ತಿದ್ದೆ ಅದನ್ನೆಲ್ಲ ರೀಕಾಲ್ ಮಾಡ್ಕೋ, ಅದನ್ನ ನೆನಪು ಮಾಡ್ಕೋ ಅಂತೇಳಿ. ಹಾಗಾದರೆ ಫಸ್ಟ್ ಒನ್, ವಾಸ್ ದ ಇಮೇಜ್ ಎರೆಕ್ಟ್ ಆರ್ ಅಪ್ಸೈಡ್ ಡೌನ್? ಹಾಗಾದರೆ ಪ್ರತಿಬಿಂಬ ಅದರಲ್ಲಿ ಸಮತಲ ದರ್ಪಣದಲ್ಲಿ ಪ್ಲೇನ್ ಮಿರರಲ್ಲಿ ಕಾಣುವಂತಹ ಪ್ರತಿಬಿಂಬ ನೇರ ಅಥವಾ ತಲೆ ಕೆಳಕಾಗಿ ಇರುವುದೇ? ನೇರವಾಗಿ ನಿಮಗೆ ಕಾಣುತ್ತೋ ಅಥವಾ ಉಲ್ಟಾ ತಲೆ ಕೆಳಕಾಗಿ ಕಾಣುತ್ತದೆಯೋ? ಸೆಕೆಂಡ್ ಒನ್, ವಾಸ್ ಇಟ್ ಆಫ್ ದ ಸೇಮ್ ಸೈಜ್ ಆಸ್ ದ ಆಬ್ಜೆಕ್ಟ್? ಅಥವಾ ಅದರ ಗಾತ್ರವು ವಸ್ತುವಿನಷ್ಟೇ ಇರುವುದೇ? ಅಂದರೆ ಈಗ ಇಲ್ಲಿ ಯಾವುದೋ ಒಂದು ಇಲ್ಲಿ ಮಿರರ್ ಇದೆ ಅಂದರೆ, ಇಲ್ಲಿ ನಾವು ಇಲ್ಲೇನೋ ಒಂದು ಪೆನ್ನೋ ಅಥವಾ ಒಂದು ಪೆನ್ಸಿಲೋ ಮಿರರಲ್ಲಿ ನೋಡ್ತಾ ಇದ್ದೀವಿ ಅಂದರೆ ಅದು ಅಷ್ಟೇ ಗಾತ್ರ, ಅಷ್ಟೇ ದಪ್ಪನಾಗಿ ಕಾಣ್ತಿದೆಯೋ ಅಥವಾ ತುಂಬ ಸಣ್ಣ ಕಾಣ್ತಿದೆಯೋ ಕನ್ನಡಿಯಲ್ಲಿ ಅಥವಾ ಪ್ಲೇನ್ ಮಿರರಲ್ಲಿ, ದರ್ಪಣದಲ್ಲಿ, ಅಥವಾ ಪೆನ್ಸಿಲ್ ಎಷ್ಟಿದೆಯೋ ಅಷ್ಟೇ ದಪ್ಪ ಕಾಣಿಸ್ತಿದೆಯೋ ಅಂತೇಳಿ ಅದರ ಗಾತ್ರ ಅಷ್ಟೇ ಇರುವುದೇ ಅಂತ ಕೇಳ್ತಾ ಇದ್ದಾರೆ. ಥರ್ಡ್ ಒನ್, ಡಿಡ್ ದ ಇಮೇಜ್ ಅಪಿಯರ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಬಿಹೈಂಡ್ ದ ಮಿರರ್ ಆಸ್ ದ ಆಬ್ಜೆಕ್ಟ್ ವಾಸ್ ಇನ್ ಫ್ರಂಟ್ ಆಫ್ ಇಟ್? ದರ್ಪಣದ ಮುಂದೆ ಇರುವ ವಸ್ತುವಿನ ದೂರದಷ್ಟೇ ದರ್ಪಣದ ಹಿಂದೆ ಅದರ ಪ್ರತಿಬಿಂಬದ ದೂರವೂ ಇರುವುದೇ? ಅಂದರೆ ನಾವು ಕನ್ನಡಿ ಮುಂದೆ ಇಲ್ಲಿ ನಿಂತಿದ್ದೀವಿ, ಅದ್ರ ಬಿಂಬ ಕಾಣುತ್ತಲ್ಲ, ಅದರ ಇಮೇಜು ಇಲ್ಲಿ ಚಿತ್ರದಲ್ಲಿದೆ ನೋಡಿ, ಇದಿಷ್ಟು ದೂರ ಇದೆ ಅಂದರೆ ಅದರ ಬೀಳುವಂಥ ಅದರ ಪ್ರತಿಬಿಂಬ ಅದರ ಹಿಂದೆ ಇಷ್ಟೇ ದೂರ ಇದೆಯೋ ಅಥವಾ ತುಂಬ ಕನ್ನಡಿಯಲ್ಲಿ ನೋಡಿದಾಗ, ಮಿರರಲ್ಲಿ ನೋಡಿದಾಗ ನಾವು ಆ ವಸ್ತು ತುಂಬ ದೂರದಲ್ಲಿರುವಂತೆ ಕಾಣುತ್ತೋ ಅಥವಾ ತುಂಬ ಹತ್ತಿರದಲ್ಲಿರುವಂತೆ ಕಾಣುತ್ತೋ ಅದನ್ನು ತಿಳಿಸಿ. ಅಥವಾ ವಸ್ತುವಿನ ದೂರದಷ್ಟೇ ಇರುವುದೇ ಅಥವಾ ಅದರ ಹಿಂದೆ ತುಂಬ ಹತ್ತಿರದಲ್ಲಿ ಕಾಣುತ್ತೋ? ಫೋರ್ತ್ ಒನ್, ಕುಡ್ ಇಟ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್? ಪರದೆಯ ಮೇಲೆ ಅದನ್ನು ನಾವು ಪಡೆಯೋಕ್ಕೆ ಸಾಧ್ಯನೇ? ಅಂದರೆ ಯಾವುದೇ ಒಂದು ವಸ್ತು ನಾವು ಅದನ್ನು ಪರದೆ ಮೇಲೆ, ಯಾವುದೋ ಒಂದು ಸ್ಕ್ರೀನ್ ಮೇಲೆ, ನೀವು ಕನ್ನಡಿಯಲ್ಲಿ ಸಮತಲ ದರ್ಪಣದಲ್ಲಿ ನೋಡಿದಂತಹ ವಸ್ತುವನ್ನು ಪರದೆ ಮೇಲೆ ಯಾವುದೋ ಒಂದು ಸ್ಕ್ರೀನ್ ಮೇಲೆ ಆ ವಸ್ತುವಿನ ನೋಡೋದಕ್ಕೆ ಸಾಧ್ಯನಾ ಅಂತೇಳಿ ಹೇಳ್ತಿದ್ದಾರೆ. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಎ ಲಿಟಲ್ ಮೋರ್ ಅಬೌಟ್ ದ ಫಾರ್ಮೇಷನ್ ಆಫ್ ಅನ್ ಇಮೇಜ್ ಬೈ ಎ ಪ್ಲೇನ್ ಮಿರರ್ ಇನ್ ದ ಫಾಲೋಯಿಂಗ್ ವೇ. ಹಾಗಾದರೆ ಈ ಕೆಳಗಿನ ವಿಧಾನದಲ್ಲಿ ಸಮತಲ ದರ್ಪಣದಿಂದ ಉಂಟಾಗುವಂತಹ ಪ್ರತಿಬಿಂಬದ ಬಗ್ಗೆ ಇನ್ನಷ್ಟು ಅರ್ಥ ಮಾಡಿಕೊಳ್ಳೋಣ. ಹಾಗಾದರೆ ಒಂದು ಪ್ಲೇನ್ ಮಿರರ್ ಅಂದರೆ ಒಂದು ಸಮತಲ ದರ್ಪಣ, ಹೀಗೆ ಒಂದು ಸ್ಟ್ರೇಟ್ ಆಗಿ ಒಂದು ಪ್ಲೇನ್ ಮಿರರ್ ಇದೆ ಅಂದರೆ ಅದರಿಂದ ಬರ್ತಕ್ಕಂಥ ಪ್ರತಿಬಿಂಬಗಳು ಯಾವ ರೀತಿ ಇರುತ್ತೆ? ಇಲ್ಲಿ ಮೇಲೆ ಹೇಳಿದ್ವಲ್ಲ ಅದೇ ರೀತಿ ಕಾಣುತ್ತೋ ಅಥವಾ ಬೇರೆ ಅದರ ಲಕ್ಷಣಗಳೇನಾದ್ರೂ ಇದೆಯೋ ಅದ್ರ ಬಗ್ಗೆ ಇನ್ನೂ ಹೆಚ್ಚಿಗೆ ಅರ್ಥ ಮಾಡಿಕೊಳ್ಳೋಣ. ಅದಕ್ಕೆ ಒಂದು ಆಕ್ಟಿವಿಟಿಯನ್ನ ಕೊಟ್ಟು ಅದನ್ನ ಎಕ್ಸಾಂಪಲ್ ಮೂಲಕ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾವ ರೀತಿ ಇದ್ದೀರಿ ನೋಡೋಣ. ಆಕ್ಟಿವಿಟಿ 13.3. ಆಕ್ಟಿವಿಟಿ 13.3 ನೋಡಿ. A source of light who is placed in front of a plane mirror PQ.
ಏನು ಮಾಡಬೇಕು, ಒಂದು ಸಮತಲ ದರ್ಪಣ ಪಿ ಕ್ಯೂನ ಮುಂದೆ, ಇದು ಸಮತಲ ದರ್ಪಣ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನಾವು, ಇದೇ ಪಿ ಕ್ಯೂ, ಈ ರೀತಿ ಪ್ಲೇನ್ ಮಿರರ್ ಪಿ ಕ್ಯೂ ಸಮತಲ ದರ್ಪಣ. ಈ ಪಿ ಕ್ಯೂನ ಮುಂದೆ ಬೆಳಕಿನ ಒಂದು ಆಕಾರ ಓ ಅನ್ನ ಇರಿಸಲಾಗಿದೆ. ಇದು ಬೆಳಕಿನ ಆಕಾರ ಇದೆ ಓ, ಗೊತ್ತಾಯ್ತಾ? ಇದನ್ನ ಇರಿಸಿದರೆ ಪ್ಲೇನ್ ಮಿರರ್ನ ಇದ್ರ ಮುಂದೆ. Two rays OA and OC are incident on it. ಬೆಳಕಿನ ಈ ಎರಡು ಕಿರಣಗಳಾದ OA ಮತ್ತು OCಗಳು ಅದರ ಮೇಲೆ ಪತನಗೊಂಡಿವೆ. ಇಲ್ಲಿ ಒಂದು ಮಿರರ್, ಇದು ಫುಲ್ ಸಮತಲ ದರ್ಪಣ, ಇದಕ್ಕೆ ಓ ಅದರ ಒಂದು ಆಕಾರವನ್ನು ಇಟ್ಟಿದರೆ OA ಮತ್ತೆ OC ಎಂಬುದು ಏನು, ಇವೆರಡೂ ಸಹ ಏನು, ಎರಡು ಕಿರಣಗಳಾದ OA ಮತ್ತೆ OCಗಳು ಅದರ ಪತನಗೊಂಡಿವೆ. ಅದರಲ್ಲಿ ಗೊತ್ತಾಯ್ತಾ, ಅಲ್ಲಿ ಕಿರಣಗಳು ಉಂಟಾಗಿದೆ. ಕ್ಯಾನ್ ಯು ಫೈಂಡ್ ಔಟ್ ದ ಡೈರೆಕ್ಷನ್ ಆಫ್ ದ ರಿಫ್ಲೆಕ್ಟೆಡ್ ರೇಸ್? ಅಲ್ಲಿ ಪ್ರತಿಫಲಿತ ಕಿರಣಗಳ ದಿಕ್ಕನ್ನು ನೀವು ಕಂಡುಹಿಡಿಯಬಲ್ಲಿರ. ಅಂದರೆ ಇಲ್ಲಿ ಬೆಳಕಿನ ಕಿರಣಗಳು ಇಲ್ಲಿ ಉಂಟಾಗಿದೆ ಅಲ್ವಾ, ಈ ಬೆಳಕಿನ ಕಿರಣಗಳು OA ಮತ್ತೆ OC ಇದು ಎಲ್ಲಿಗೆ ರಿಫ್ಲೆಕ್ಟ್ ಆಗುತ್ತೆ ಅಂತ ಊಹಿಸಕ್ಕಾಗತ್ತೆ? ನೀವು ಯಾವ ಕಡೆಗೆ ರಿಫ್ಲೆಕ್ಟ್ ಆಗುತ್ತೆ ಈ OA ಮತ್ತೆ OCಗಳು ಅಂತೇಳಿ ನೀವು ಊಹಿಸಕ್ಕಾಗತ್ತಾ ಅಂತ? ಇಲ್ಲಿ ಬಿದ್ದಂತಹ ಈ ಬೆಳಕಿನ ಕಿರಣಗಳು OA ಮತ್ತೆ OC ಯಾವ ಕಡೆಗೆ ರಿಫ್ಲೆಕ್ಟ್ ಆಗುತ್ತೆ ಅಂತೇಳಿ ಊಹಿಸಬಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಡ್ರಾ ನಾರ್ಮಲ್ ಟು ದ ಸರ್ಫೇಸ್ ಆಫ್ ದ ಮಿರರ್ PQ ಅಟ್ ದ ಪಾಯಿಂಟ್ಸ್ A and C. ಇಲ್ಲಿ ಅಟ್ ದ ಪಾಯಿಂಟ್ಸ್ A ಮತ್ತು C ನಲ್ಲಿ PQ ಅದನ್ನ ಡ್ರಾ ಮಾಡಿ, ಅದನ್ನ ಏನು ಮಾಡಿ, ದರ್ಪಣದ PQನ ಸಮತಲಕ್ಕೆ A ಮತ್ತು Cಗಳಲ್ಲಿ ಒಂದು ಲಂಬವನ್ನು ಎಳೆಯಿರಿ. ಡ್ರಾ ನಾರ್ಮಲ್ಸ್ ಟು ದ ಸರ್ಫೇಸ್ ಆಫ್ ದ ಮಿರರ್ PQ. ಇಲ್ಲಿಂದ ಲಂಬವಾಗಿ ಒಂದು ನೇರವಾಗಿ ಎಳೆದಿದ್ದಾರೆ ನೋಡಿ, ಇದನ್ನ ಲಂಬವಾಗಿ A ಮತ್ತು C ಇಂದ ಒಂದು ನಾರ್ಮಲ್ಸ್ನ ಲಂಬವನ್ನ ಎಳೆಯಿರಿ. ಅಟ್ ದ ಪಾಯಿಂಟ್ಸ್ A and C ದೆನ್ A ಮತ್ತು C ಇಂದ ಲಂಬವಾಗಿ ಎಳೆದ ಮೇಲೆ ದೆನ್ ಡ್ರಾ ದ ರಿಫ್ಲೆಕ್ಟೆಡ್ ರೇಸ್ ಅಟ್ ದ ಪಾಯಿಂಟ್ A and C. ಹೌ ವುಡ್ ಯು ಡ್ರಾ ದೀಸ್ ರೇಸ್? A ಮತ್ತು C ಬಿಂದುಗಳಲ್ಲಿ ಪ್ರತಿಫಲಿತ ಕಿರಣಗಳನ್ನು ಕ್ರಮವಾಗಿ, ಇಲ್ಲಿ A ಮತ್ತು Cಗಳಲ್ಲಿ ಪ್ರತಿಫಲಿತ ಕಿರಣ ಇಲ್ಲಿಂದ ಲಂಬವಾಗಿ ನೇರವಾಗಿ ಎಳೆದ್ರಲ್ವಾ, ಆ ಕಿರಣಗಳನ್ನು ಕ್ರಮವಾಗಿ AB ಮತ್ತು CDಗಳು ಎಂದು ಹೆಸರಿಸಿ. ಅಲ್ಲಿಂದ ರಿಫ್ಲೆಕ್ಟ್ ಆಗುತ್ತಲ್ಲ, ಈಗ ಇಲ್ಲಿಂದ ಬೆಳಕಿನ OA ಮತ್ತು OC ಇಂದ ಬೆಳಕಿನ ಕಿರಣಗಳು ಪತನಗೊಂಡಿದ್ದು, ಇದರಿಂದ ಯಾವ ಕಡೆ ರಿಫ್ಲೆಕ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ಇಲ್ಲಿ ಲಂಬವಾಗಿ ಒಂದು ಗೆರೆಯನ್ನು ಎಳೆದ್ವಿ. ಇಲ್ಲಿಂದ ರಿಫ್ಲೆಕ್ಟ್ ಆಗಿದಂತಹ ಆ ಪ್ರತಿಫಲಿತ ಕಿರಣಗಳನ್ನು ಕ್ರಮವಾಗಿ ನಾವು ಏನಂತ ಹೆಸರಿಸಿದ್ವಿ? AB ಮತ್ತು CD. ಇಲ್ಲಿ ಬಂದಿದೆಯಲ್ಲ, ಈ ರೀತಿಯಾಗಿ ಹೆಸರಿಸ್ಕೊಂಡ್ವಿ. ಅವುಗಳನ್ನು ಮುಂದಕ್ಕೆ ನೆಕ್ಸ್ಟ್ ಕಾಲ್ ದ ರಿಫ್ಲೆಕ್ಟೆಡ್ ರೇಸ್ AB and CD. ಅವುಗಳನ್ನು AB ಮತ್ತು CD ಎಂದು ಕರೆಯಿರಿ, ಆ ಪ್ರತಿಫಲಿತ ಕಿರಣಗಳನ್ನು ರೆಸ್ಪೆಕ್ಟಿವ್ಲಿ. ಎಕ್ಸ್ಟೆಂಡ್ ದ್ಯಾಮ್ ಫರ್ದರ್. ಅವುಗಳನ್ನು ಮುಂದಕ್ಕೆ ಎಳೆಯಿರಿ. ಇನ್ನೂ ಏನು ಮಾಡಿ, ಮುಂದಕ್ಕೆ ವೃದ್ಧಿಸಿ ಅಥವಾ ಎಳೆಯಿರಿ. ಅಂದರೆ ಇವುಗಳನ್ನ ಮುಂದಕ್ಕೆ, ಹಿಂದೆ ಅಥವಾ ಮುಂದಕ್ಕೆ, ಇವುಗಳನ್ನ ಇಲ್ಲಿ ಡಾಟಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ರೀತಿ ಅವುಗಳನ್ನ ಇನ್ನು ಮುಂದಕ್ಕೆ ಈ ರೀತಿ ವೃದ್ಧಿಸಿ. AB ಮತ್ತು CDಗಳನ್ನು. ಡು ದೇ ಮೀಟ್? ಅವುಗಳು ಮೀಟ್ ಆಗುತ್ತಾ, ಸಂಧಿಸ್ತವ ನೋಡಿ. ಅಂದರೆ ಒಂದು ಸ್ವಲ್ಪ ಎಳೀರಿ, ಇಲ್ಲಿವರೆಗೆ ಸಂಧಿಸ್ತಿದೆಯಾ ಇವೆರಡು ಲೈನ್ಸ್ ನೋಡಿ. ಡು ದೇ ಮೀಟ್? ಎಕ್ಸ್ಟೆಂಡ್ ದೆಮ್ ಬ್ಯಾಕ್ವರ್ಡ್ಸ್. ಡು ದೇ ಮೀಟ್ ನೌ? ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ವೃದ್ಧಿಸಿ, ಅವುಗಳು ಮತ್ತೆ ಸೇರುತ್ತವೆ ಗಮನಿಸಿ. ಇಫ್ ದೇ ಮೀಟ್ ಮಾರ್ಕ್ ದಿಸ್ ಪಾಯಿಂಟ್ ಆ್ಯಸ್ ಐ. ಮತ್ತಷ್ಟು ಇವುಗಳನ್ನು ವೃದ್ಧಿಸಿ, ಅವಾಗ ಮೀಟ್ ಆಗುತ್ತಾ ನೋಡಿ. ಆಗಲಿಲ್ಲ ಅಂದರೆ ಮತ್ತಷ್ಟು ವೃದ್ಧಿಸಿ. ಆಮೇಲೆ ಏನು ಮೀಟ್ ಆದಮೇಲೆ ಅದನ್ನು ಏನಂತ ಗುರುತಿಸಿ? ಐ. ಇಲ್ಲಿ ಗುರುತಿಸಿದ ನೋಡಿ, ಐ ಅಂತೇಳಿ ಸಂಧಿಸಿದ ನಂತರ ಅವುಗಳನ್ನು ಐ ಎಂದು ಗುರುತಿಸಿ. ಫಾರ್ ಎ ವ್ಯೂವರ್ಸ್ ಐ ಅಟ್ ಇ ಡೂ ದ ರಿಫ್ಲೆಕ್ಟೆಡ್ ರೇಸ್. ಏನು ವ್ಯೂವರ್ಸ್, ಇಲ್ಲಿ ನೋಡ್ತಕ್ಕಂತಹ ವ್ಯೂವರ್ಸ್, ಏನು ಅವುಗಳನ್ನು ವೀಕ್ಷಿಸುತ್ತಿರುವಂತಹ
ಆ ವ್ಯಕ್ತಿಗೆ ವ್ಯೂವರ್ಸ್ ಐ ಅನ್ನೋದೇನು ಪ್ರತಿಫಲಿತ ಕಿರಣಗಳಾಗಿ ಗೋಚರಿಸುತ್ತವೆ. ಇದೇ ರಿಫ್ಲೆಕ್ಟೆಡ್ ರೇಸ್ ಏನೋ ಅಂದರೆ ಇಲ್ಲಿ ಬಿದ್ದಂತಹ ಈ ಕಿರಣಗಳು ಇಲ್ಲಿಗೆ ರಿಫ್ಲೆಕ್ಟ್ ಆಯ್ತೇನೋ ಎಂಬಂತೆ ಗೋಚರಿಸ್ತಿರುತ್ತೆ. ಅದಾಯ್ತಾ? ನೋಡುವವರ ಕಣ್ಣಿಗೆ, ವ್ಯೂವರ್ಸ್. ಇದು ಬೆಳಕಿನ ಕಿರಣ. ಆ್ಯಕ್ಚುಲಿ ಯಾವುದೇಳಿ, ಇಲ್ಲಿಂದ ಇಲ್ಲಿ ಇದು ಓನಲ್ಲಿ ಇರೋದೇ ಬೆಳಕಿನ ಕಿರಣ. ಆದರೆ ಇದೆಲ್ಲವನ್ನು ಡ್ರಾ ಮಾಡಿ ನಾವು ಲಂಬವನ್ನು ಎಳೆದು ಅವುಗಳನ್ನು ಎಕ್ಸ್ಟೆಂಡ್ ಮಾಡಿ ನೋಡಿದ್ಮೇಲೆ ಪ್ರತಿಫಲಿತ ಕಿರಣ ಇದೆ ಎಂಬಂತೆ ಗೋಚರಿಸುತ್ತದೆ ಅಲ್ವಾ. ಆದರೆ ನಿಜವಾದ ರಿಫ್ಲೆಕ್ಟೆಡ್ ರೇಸು ಇದು ಅಲ್ವಾ. ಸೊ ಗೋಚರಿಸುತ್ತದೆ, ಐ ಬಿಂದುವಿನಿಂದ ಬಂದಂತಹ ಕಾಣುತ್ತದೆ. ಪ್ರತಿಫಲಿತ ಕಿರಣಗಳು ವಾಸ್ತವವಾಗಿಯೇನು ಆದರೆ ವಾಸ್ತವವಾಗಿ ಪ್ರತಿಫಲಿತ ರಿಫ್ಲೆಕ್ಟೆಡ್ ರೇಸ್ ವಾಸ್ತವದಲ್ಲಿ ಸಂಧಿಸೋದಿಲ್ಲ. ಅವೆರಡು ಮೀಟ್ ಆಗಲ್ಲ, ಸಂಧಿಸುವುದಿಲ್ಲವಾದರೂ ಸಂಧಿಸುವಂತೆ ಗೋಚರಿಸುವುದರಿಂದ ನಾವು ಓ ಬಿಂದುವಿನಿಂದ ಮಿಥ್ಯ ಪ್ರತಿಬಿಂಬವು ಹೈನಲ್ಲಿ ಉಂಟಾಯಿತು ಎಂದು ಹೇಳುತ್ತೇವೆ. ಅಂದರೆ ಇದರದ್ದು ಮಿಥ್ಯ ಪ್ರತಿಬಿಂಬ ಏನು ನೋಡಿ, ಅಪಿಯರ್ ಟು ಕಮ್ ಫ್ರಮ್ ದ ಪಾಯಿಂಟ್ ಐ, ಅಂದರೆ ಇದು ಇಲ್ಲಿಂದನೇ ಬಂದಂತೆ ಕಾಣುತ್ತೆ. ಸಿನ್ಸ್ ದ ರಿಫ್ಲೆಕ್ಟೆಡ್ ರೇಸ್ ಡು ನಾಟ್ ಆ್ಯಕ್ಚುಲಿ ಮೀಟ್ ಅಟ್ ಐ. ಆ್ಯಕ್ಚುಲಿ ಪ್ರತಿಫಲಿತ ಕಿರಣ ಇಲ್ಲಿ ರಿಫ್ಲೆಕ್ಟೆಡ್ ರೇಸ್ ಆ್ಯಕ್ಚುಲಿ ಐನಲ್ಲಿ ಈ ರೀತಿ ಸಂಧಿಸುವುದಿಲ್ಲ. ಅಂದರೆ ಅದೇನು ಪ್ರತಿಫಲಿತ ಕಿರಣಗಳು ವಾಸ್ತವವಾಗಿ ಸಂಧಿಸುವುದಿಲ್ಲ ಎಲ್ಲಿ ಐನಲ್ಲಿ, ಬಟ್ ಓನ್ಲಿ ಅಪಿಯರ್ ಟು ಡೂ ಸೊ. ವಿ ಸೇ ದಟ್ ಎ ವರ್ಚುವಲ್ ಇಮೇಜ್ ಆಫ್ ದ ಪಾಯಿಂಟ್ ಓ ಇಸ್ ಫಾರ್ಮ್ಡ್ ಅಟ್ ಐ. ಅಂದರೆ ನಮಗೆ ಈ ಓನಲ್ಲಿ ಬೆಳಕಿನ ಕಿರಣ ಬಿದ್ದಿರುತ್ತಲ್ಲ, ಅದು ಐನಲ್ಲಿ ಸಂಧಿಸಿದೆ ಎಂಬಂತೆ ಗೋಚರಿಸುತ್ತದೆ. ಆಸ್ ಯು ಹ್ಯಾವ್ ಲರ್ನ್ಡ್ ಆಲ್ರೆಡಿ ಇನ್ ಕ್ಲಾಸ್ 7, ಸಚ್ ಆನ್ ಇಮೇಜ್ ಕೆನ್ ನಾಟ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್. ಆದರೆ ನೀವು 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡಿರುತ್ತೆ, ಪ್ರತಿಬಿಂಬಗಳನ್ನು ಪರದೆಯ ಮೇಲೆ ಪಡೆಯಲಾಗದು. ನಾವು ಯಾವುದೇ ರೀತಿ ಕೆನಾಟ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್. ಈ ಇಮೇಜಸ್ಗಳನ್ನ ಅಂದರೆ ನಾವು ಈ ಪ್ರತಿಫಲಿತ ಕಿರಣಗಳನ್ನು ನಾವು ಪರದೆಯ ಮೇಲೆ, ಒಂದು ಸ್ಕ್ರೀನ್ ಮೇಲೆ ಯಾವುದೇ ರೀತಿ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಅಂದರೆ, ಇಲ್ಲಿ ಲಾಸ್ಟ್ ಪಾಯಿಂಟ್ ಇದ್ದಿಲ್ಲ, ಕುಡ್ ಇಟ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್. ಯಾವುದೇ ಪ್ರತಿಫಲಿತ ಕಿರಣಗಳನ್ನು, ಪ್ರತಿಬಿಂಬಗಳನ್ನು, ಇಮೇಜಸ್ಗಳನ್ನು, ಅರ್ಥ ಆಯ್ತಾ? ಯಾವುದೇ ಇಮೇಜಸ್ಗಳನ್ನ ನಾವು ಪರದೆಯ ಮೇಲೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ತಿಳ್ಕೊಂಡ್ವಿ ಅಲ್ವಾ. ಸಚ್ ಆನ್ ಇಮೇಜ್ ಕೆನ್ ನಾಟ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್. ಏನಾದರೂ ನಿಮಗೆ ಕೇಳಿದ್ರೆ ಸಮ್ಟೈಮ್ಸ್, ಅಥವಾ ಇನ್ಸಿಡೆಂಟ್ ರೇಸಿಂದ ನಾವು ಇಮೇಜಸ್ಗಳನ್ನ ಸ್ಕ್ರೀನ್ ಮೇಲೆ ಪಡ್ಕೋಬೋದಾ, ಅಥವಾ ಇಮೇಜ್ ಡ್ಯಾಶ್ ಇಮೇಜ್ ಕ್ಯಾನ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್ ಅಂತ ಕೇಳಿದ್ರೆ ಕೆನಾಟ್ ಬಿ ಒಬ್ಟೈನ್ಡ್ ಆನ್ ಎ ಸ್ಕ್ರೀನ್ ಅಂತೇಳಿ ಆನ್ಸರ್ ಮಾಡಬೇಕು. ಪ್ರತಿಬಿಂಬಗಳನ್ನು ನಾವು ಪರದೆಯ ಮೇಲೆ ಪಡೆಯಲು ಸಾಧ್ಯವಿಲ್ಲ. ಆಯ್ತಾ? ಯು ಮೇ ರಿಕಾಲ್ ದಟ್ ಇನ್ ಆನ್ ಇಮೇಜ್ ಫಾರ್ಮ್ಡ್ ಬೈ ಎ ಮಿರರ್, the left of the object appears on the right and the right appears on the left. ಅದೇ ರೀತಿ ಈಗ ಕನ್ನಡಿಯಲ್ಲಿ ಅಥವಾ ಮಿರರಲ್ಲಿ ಪ್ರತಿಬಿಂಬ ಕಾಣಿಸ್ತಿದೆ, ಇಮೇಜಸ್ ಕಾಣಿಸುತ್ತೆ, ಅದನ್ನು ಪರದೆ ಮೇಲೆ ಪಡೆಯೋದಕ್ಕೆ ಸಾಧ್ಯ. ಆದರೆ ನಿಮಗೆ ಯಾವ ರೀತಿ ಕಾಣುತ್ತೆ ಕನ್ನಡಿಲಿ? ರಿಕಾಲ್ ದಟ್, ನೆನಪು ಮಾಡ್ಕೊಳ್ಳಿ. ದ ಇಮೇಜ್ ಫಾರ್ಮ್ಡ್ ಬೈ ಎ ಮಿರರ್ ಲೆಫ್ಟ್ ಆನ್ ಆಫ್ ದ ಆಬ್ಜೆಕ್ಟ್ ಅಪಿಯರ್ಸ್ ಆನ್ ದ ರೈಟ್. ಅಂದರೆ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ಳಿ, ನೀವು ರೈಟ್ ಹ್ಯಾಂಡಲ್ಲಿ ಬಲಗೈನಲ್ಲಿ ತಲೆಯನ್ನು ಬಾಚ್ಕೊಳ್ಳಿ. ನೀವು ಕನ್ನಡಿಯಲ್ಲಿ ನೋಡ್ಕೊಳ್ಳಿ, ಅದು ಎಡಗೈಲಿ ಬಾಚ್ಕೊಳ್ತಿರೋ ಥರ ಕಾಣುತ್ತೆ. ಅಥವಾ ಬಲಗೈನಲ್ಲಿ ಕನ್ನಡಿ ಮುಂದೆ ನಿಂತು ಊಟ ಮಾಡಿ, ನಿಮಗೆ ಅಲ್ಲಿ ಕನ್ನಡಿಲಿ ಯಾವ ಥರ ಕಾಣಿಸ್ತಿರುತ್ತೆ? ಎಡಗೈಲೇ ಊಟ ಮಾಡ್ತಿದ್ದೀರಾ ಅಂತ ಕಾಣಿಸ್ತಿದೆ. ಅಂದರೆ ಕನ್ನಡಿಯಲ್ಲಿ ಅಂದರೆ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬವು ಅದರ ವಸ್ತುವಿನ ಎಡಭಾಗವು ಬಲಭಾಗದಂತೆ ಮತ್ತು ಬಲಭಾಗವು ಎಡಭಾಗದಂತೆ ಗೋಚರಿಸುತ್ತದೆ. ಅರ್ಥ ಆಯ್ತಾ? ಸೊ ಏನು ಅಪಿಯರ್ಸ್ ಆನ್ ದ ಲೆಫ್ಟ್, ದಿಸ್ ಈಸ್ ನೌನ್ ಆಸ್ ಲ್ಯಾಟ್ರಲ್ ಇನ್ವರ್ಷನ್. ಈ ರೀತಿ ದರ್ಪಣದಲ್ಲಿ ಈ ರೀತಿ ಗೋಚರಿಸುವ ಪ್ರತಿಬಿಂಬವನ್ನೇ ನಾವು ಪಾರ್ಶ್ವ ಪರಿವರ್ತನೆ ಅಥವಾ ಮಗಚುವಿಕೆ ಏನಂತ ಕರಿತೀವಿ. ಇದನ್ನ ಲ್ಯಾಟ್ರಲ್ ಇನ್ವರ್ಷನ್ ಅಂದರೆ ಮಗಚುವಿಕೆ ನಮ್ಮ ಭಾಷೆಯಲ್ಲಿ. ಅಂದರೆ ಎಡಗಡೆಯಿಂದ ಬಲಗಡೆಗೆ, ಬಲಗಡೆಯಿಂದ ಎಡಗಡೆ ಕಾಣ್ತಿದೆ ಅಂದರೆ ಅದನ್ನ ಮಗಚುವಿಕೆ ಅಂತಲೂ ಕರೀತಾರೆ. ಅಥವಾ ಅದನ್ನ ನಮ್ಮ ಸೈನ್ಸಲ್ಲಿ ಹೇಳ್ಬೇಕು ಅನ್ನೋದ್ರೆ ಪಾರ್ಶ್ವ ಪರಿವರ್ತನೆ ಅಥವಾ ಮಗಚುವಿಕೆ. ಇದನ್ನೇ ನಾವು ಏನಂತ ಕರಿತೀವಿ? ಪಾರ್ಶ್ವ ಪರಿವರ್ತನೆ, ಲ್ಯಾಟ್ರಲ್ ಇನ್ವರ್ಷನ್ ಅಂತೇಳಿ ಕರಿತೀವಿ. ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ 13.3 ರೆಗ್ಯುಲರ್ ಆ್ಯಂಡ್ ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಇದನ್ನು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಇತ್ತು, ಅರ್ಥ ಆಗಲಿಲ್ಲ ಅಂತ ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ. ಆದಷ್ಟು ಸ್ವಲ್ಪ 2-3 ಟೈಮ್ಸ್
ಆಡಿಯೋನ ಕೇಳಿಸ್ಕೊಳ್ಳಿ, ಟೆಕ್ಸ್ಟ್ ಬುಕ್ ಇಟ್ಕೊಂಡು 2-3 ಟೈಮ್ ಓದಿ, ಅರ್ಥ ಆಗುತ್ತೆ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಅಂದರೆ ಏನಷ್ಟು ಟಫ್ ಅನ್ಸಲ್ಲ, ಇದನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅಂದರೆ ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಕನ್ನಡಿ ಮುಂದೆ ನಿಂತ್ಕೋಬೇಕು. ನೀವು ಇಲ್ಲಿ ಏನು ಹೇಳ್ತೀವಿ ಅದನ್ನ ಪ್ರಯೋಗ ಮಾಡಿದ್ರೆ ನಿಮ್ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ಆ ಕಾನ್ಸೆಪ್ಟು. ಆಗ ನಿಮಗೆ ಸೈನ್ಸು ಕಷ್ಟ ಅನ್ಸಲ್ಲ. ಆದಷ್ಟು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು 2-3 ಟೈಮ್ ಟೆಕ್ಸ್ಟ್ ಬುಕ್ ರೀಡ್ ಮಾಡಿ, ಆಡಿಯೋನ ಕೇಳಿಸ್ಕೊಳ್ಳಿ. ಅರ್ಥ ಆಗಲಿಲ್ಲ ಅಂದರೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಲ್ಲ, ಅದರಲ್ಲಿ ಅರ್ಥ ಆಗುತ್ತೆ. ಮತ್ತೆ ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವೆಶನ್ಸ್ಗಳಿಗೆ ನೀವೇ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅವಾಗ ಟೆಕ್ಸ್ಟ್ ಬುಕ್ ಓದ್ತೀರಾ, ನಿಮಗೂ ಅರ್ಥ ಆಗುತ್ತೆ. ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಇಂಗ್ಲೀಷ್ ಮೀಡಿಯಂ ಅಥವಾ ಕನ್ನಡ ಮೀಡಿಯಂ ಇರಲಿ ಅವರಿಗೆ ಶೇರ್ ಮಾಡಿ, ಅವರು ಸಹ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಸೈನ್ಸ್ ಈಸ್ ನಾಟ್ ಎ ಟಫ್ ಸಬ್ಜೆಕ್ಟ್. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ ರೀಡ್ ಮಾಡಿದ್ರೆ ಇಟ್ಸ್ ದ ಬೆಟರ್ ವೇ ಆಫ್ ಲರ್ನಿಂಗ್, ಈಸಿ ಲರ್ನಿಂಗ್ ಆಗುತ್ತೆ. ಸೊ ಪ್ಲೇ ಲಿಸ್ಟ್ ಚೆಕ್ ಮಾಡಿ, ಒಂದು ಲೆಸನ್ ಕಂಪ್ಲೀಟ್ ವೀಡಿಯೋಸ್ ಇದೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವೆಶನ್ಸ್ನ ನೋಡಿ. ಇವತ್ತಿಂದ ಹೋಮ್ವರ್ಕ್ ಕ್ವೆಶನ್ಸ್ ಇದೆ. ಇಫ್ the image can be obtained on a screen, if any images if the image formed in the mirror, the image is obtained on a screen. Explain. No, if any images cannot be obtained on a screen, because why? Actually because why ಅದಕ್ಕೆ why ಅಥವಾ ಕ್ವಶನ್ ಚೇಂಜ್ ಅದನ್ನ ಬರೆದು why the image is not obtained on a screen ಅಂತ ಕೊಟ್ಟರು ಸಹ ಏನು yes, image cannot be obtained on a screen because the reflected rays do not actually meet but only appear to do the virtual image on to ಅಂತ if the image can be obtained on a screen, no, image cannot be obtained on a screen. And the next question, what is lateral inversion? Lateral inversion, ಇದಿಷ್ಟು ಇವತ್ತು 2 ಹೋಮ್ವರ್ಕ್ ಕ್ವೆಶನ್ಸ್ ಅಷ್ಟೇ. ಇದಕ್ಕೆ ಆನ್ಸರ್ ಮಾಡಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್. ಅರ್ಥ ಆಯ್ತಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.